ಅವ್ರಿಗೊಂದು ಖುಷಿ ಇರುತ್ತೆ ಬಿಡಿ. ಅಕೌಂಟಿಗೆ ಗೌರ್ಮೆಂಟಿಂದ ಗೃಹಲಕ್ಷ್ಮಿ ಯೋಜನೆ, ಸ್ತ್ರೀ ಶಕ್ತಿ ಯೋಜನೆಗಳು ಎಲ್ಲ ಏನೇನು ಯೋಜನೆಗಳಿದಾವೆ ಅದರಿಂದ ದುಡ್ಡು ಬರ್ತಾ ಇದ್ದಾವೆ. ಅವಾಗ ಏನಾಗುತ್ತೆ, ಈಗ ಬಂದಾಗ ಅದರಲ್ಲಿ ಅಮೌಂಟ್ ಇರುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನಾವು ಯಾವುದೋ ಒಂದು ನಂಬರ್ಗೆ ಈಗ ನಿಮ್ಮ ಅರ್ಜೆಂಟಾಗಿ ಕಾಲ್ ಮಾಡಿ ನನಗೆ ಅರ್ಜೆಂಟ್ 10,000 ರೂಪಾಯಿ ಬೇಕಿದೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ನಿಮ್ಗೆ ಪರಿಚಯಸ್ಥರು ಯಾರೋ ಕಾಲ್ ಮಾಡ್ತಾರೆ. ನೀವು ಆವಾಗ ಏನು ಮಾಡ್ತೀರಾ, ನಂಬರ್ಗೆ ಒಂದು ನಂಬರ್ ಮಿಸ್ ಆಗಿ ಬೇರೆದಕ್ಕೆ ಯಾವುದಕ್ಕೂ ನಂಬರ್ಗೆ ಹಾಕಿಬಿಡ್ತೀರಾ ದುಡ್ಡು. ಅವಾಗ ಏನು ಮಾಡೋದು, ಹಂಗೇನಾದ್ರು ಇದನ್ನಾದರೆ ಅವ್ರು ಕಾಲ್ ಮಾಡಿ ಅವ್ರು ಅಮೌಂಟ್ ಏನಾದ್ರು ಹಾಕ್ಲಿಲ್ಲ ಅಂದರೆ 1930 ಕಾಲ್ ಮಾಡಿರಿ. ಅವ್ರು ಕಾಲ್ ಮಾಡಿದ್ರೆ ಆ ಯಾವ ಅಕೌಂಟಿಗೆ ಹೋಗಿರ್ತದಲ್ಲ ಆ ಅಕೌಂಟ್ ಬ್ಲಾಕ್ ಆಗುತ್ತೆ. ಆಮೇಲೆ ಆ ಅಮೌಂಟನ್ನು ಅವ್ರನ್ನ ಕರ್ಸ್ಕೊಂಡ್ಬಿಟ್ಟು ವಾಪಸ್ ಇದನ್ನ ಮಾಡ್ಕೋಬಹುದು, ನೀವು ತಗೋಬಹುದು. ಬೈ ಮಿಸ್ ಆಗಿರ್ತಕ್ಕಂಥವು ಇಲ್ಲ ಇಂಟೆನ್ಷನ್ಲಿ ಮಾಡಿರ್ತಾರೆ. ಇಂಟೆನ್ಷನ್ಲಿ ಹಂಗೆ ಈಗ ಹೇಳೋದು, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಗೊತ್ತಿರೋ ವ್ಯಕ್ತಿ ಕಾಲ್ ಮಾಡಿ ಅರ್ಜೆಂಟ್, ಅವರು ಫೋನ್ ಮಾಡಲ್ಲ, ಮಾತಾಡಲ್ಲ, ವಾಯ್ಸ್ ಮೆಸೇಜ್ ಕಳ್ಸೋದು ಅಥವಾ ಮೆಸೇಜ್ ಮಾಡೋದು, ಅರ್ಜೆಂಟ್ ಹಾಸ್ಪಿಟ್ಲ್ ಹೋಗ್ಬೇಕು 10,000 ಕಳಿಸ್ರಿ ಅಂತ ಹೇಳೋದು ಅಂತ ಮಾಡ್ತಾವೆ. ನೀವು ದುಡ್ಡು ಕಳಿಸ್ಬೇಕಾದ್ರೆ ಯಾವುದೇ ಒಂದು ಸುಮ್ಮನೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು, ಫೇಸ್ಬುಕ್ಕಲ್ಲಿ ಮೆಸೇಜ್ ಬಂತು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂತು ಅಂತ ಕಳ್ಸಕ್ ಹೋಗ್ಬಾರ್ದು. ಅವ್ರಿಗೆ ಕಾಲ್ ಮಾಡಿ ಕೇಳ್ಕೋಬೇಕು. ಯಾಕಂದ್ರೆ ಅವರೇ ಅಕೌಂಟನ್ನು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ದುಡ್ಡು ಕೇಳ್ತಾರೆ, ನಾನು ಅವನು ಅಂತ ಹೇಳಿ. ಈಗ ನಿಮ್ಮದೇ ಅಕೌಂಟನ್ನು ಇನ್ನೊಬ್ಬ ಕ್ರಿಯೇಟ್ ಮಾಡೋದು, ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇದಾರಲ್ಲ ಅವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಅವ್ರಿಗೆ ಹಾಯ್ ದಿಸ್ ಇಸ್ ಸುರೇಶ್ ಅಂತ ಮೆಸೇಜ್ ಮಾಡೋದು. ನನಗೆ ಅರ್ಜೆಂಟ್ ನಮ್ಮ ಮಗುಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ನಮ್ಮ ತಂದೆಗೆ ಹುಷಾರಿಲ್ಲ, ಅವ್ರ ಕಾಲ್ ಮುರಿದೋಗಿದೆ, ಫ್ರ್ಯಾಕ್ಚರ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಅರ್ಜೆಂಟಾಗಿ 10,000 ರೂಪಾಯಿ ಬೇಕಿದೆ, ಈ ಅಕೌಂಟ್ ನಂಬರ್ಗೆ ಹಾಕಿ ಅಂತ ಹೇಳಿ ಬೇರೆ ಒಂದು ಯಾವುದೋ ನಂಬರ್ ಕೊಡೋದು. ಆ ರೀತಿ ಆಗ್ತವೆ. ಹಂಗಾದಾಗ ನೀವು ಫೋನ್ ಮಾಡಿ ಅವ್ರಿಗೆ ಕನ್ಫರ್ಮ್ ಮಾಡ್ಕೋಬೇಕು, ಇವರೇನಾ, ಅವರೇ ಮಾತಾಡ್ತಾ ಇದ್ದಾರಾ ಇಲ್ವಾ, ಆಗಿದೆಯಾ ಇಲ್ಲ. ಇನ್ನೊಂದಿಬ್ಬರಿಗೆ ನಿಮ್ಗೆ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಕೇಳ್ಕೊಂಡು ಹಂಗೇನಾದ್ರು ಇದ್ರೆ ನೀವು ಕೊಡಬೇಕು. ಇಲ್ಲಾಂದ್ರೆ ಸುಮ್ಮನೆ ನೀವು ಬ್ಲೈಂಡ್ ಆಗಿ ವಾಟ್ಸಪ್ ಮೆಸೇಜ್ ನೋಡ್ಕೊಂಡ್ಬಿಟ್ಟು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ನು ಯಾವನೋ ಇರ್ತಾನೆ, ಎಲ್ಲೋ ಕುತ್ಕೊಂಡಿರ್ತಾನೆ, ಬಿಹಾರ ಉತ್ತರ ಪ್ರದೇಶದಲ್ಲೇ ಇರ್ತಾರೆ, ಅವರು ಮೆಸೇಜ್ ಮಾಡಿಬಿಟ್ಟು ನಿಮ್ಮ ದುಡ್ಡನ್ನ ಅವ್ರು ತಗೋತಾರೆ. ಅವಂತ ಇನ್ಸಿಡೆಂಟ್ ಆದ್ರೂ 1930 ಕಾಲ್ ಮಾಡಿ ಇಂತಿಂಥ ಅಕೌಂಟ್ ನಂಬರ್ಗೆ ಇಂತಿಂಥ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅವ್ರ ಅಕೌಂಟು ಬ್ಲಾಕ್ ಆಗಿ ತಿರ್ಗಾ ವಾಪಸ್ಸು ನಿಮ್ಮ ಅಕೌಂಟಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಇದು ಬಂದ್ಬಿಟ್ಟು ಸೈಬರ್ ಕ್ರೈಮ್ ಬಗ್ಗೆ. ಮತ್ತೆ ಇತ್ತೀಚೆಗೆ ನಾವು ಡಿಸೆಂಬರ್ 8ನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದೀವಿ KGF ಜಿಲ್ಲಾದ್ಯಂತ. KGF ಪೊಲೀಸ್ ಜಿಲ್ಲಾದ್ಯಂತ, ಪೊಲೀಸ್ ಜಿಲ್ಲೆ ಇದು KGFದು, ಒಬ್ರು SP ಇದ್ದಾರೆ, ಅದಕ್ಕೆ KGF ಪೊಲೀಸ್ ಜಿಲ್ಲೆ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಪೂರ್ತಿ ಹೆಲ್ಮೆಟ್ ಅನ್ನ ಕಡ್ಡಾಯಗೊಳಿಸಿದ್ದಾರೆ. ದಯವಿಟ್ಟು 2 ವೀಲರ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಓಡಿಸಿ. ಯಾಕೆ ಹೇಳೋದು ಹೆಲ್ಮೆಟ್ ಅಂತಂದ್ರೆ, ಏನು ಆಕ್ಸಿಡೆಂಟ್ಗಳಾಗ್ತಾವಲ್ಲ, ಆಕ್ಸಿಡೆಂಟ್ ಆದಾಗ 2 ವೀಲರ್ ಆಕ್ಸಿಡೆಂಟ್ ಆದಾಗ ಅವನು ಏನಾದರೂ ಕೆಳಗಡೆ ಬಿದ್ದರೆ ಫಸ್ಟ್ ಏಟ್ ಬೀಳೋದು ತಲೆಗೆ. ತಲೆ ಡ್ಯಾಮೇಜ್ ಆದರೆ ಜೀವನನೇ ಡ್ಯಾಮೇಜ್ ಆದಂಗೆ. ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಿದ್ರೆ ಲೈಫ್ ಸೇವ್ ಆಗುತ್ತೆ. ಕೈ ಮುರಿದ್ರು, ಕಾಲು ಮುರಿದ್ರು, ಏನು ಟ್ರೀಟ್ಮೆಂಟ್ ಹೋಗ್ಬೋದು, ರಿಕವರಿ ಆಗ್ಬೋದು. ಬಟ್ ಬ್ರೈನ್ ಡ್ಯಾಮೇಜ್ ಆದರೆ ಡೈರೆಕ್ಟ್ ಡೆತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕಿ, ಒಂದು ಇಲ್ಲೇ 100 ಮೀಟರ್ ಇದ್ರೂ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಅದನ್ನು ನೀವು ಕಂಟಿನ್ಯೂಸ್ ಆಗಿ ಹಾಕೋದ್ರಿಂದ ನಿಮಗೆ ಅದನ್ನು ಒಂದಿನ ಬಿಟ್ಟು ಹೋದ್ರೆ ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಅಂತ ನೀವು ಫೀಲ್ ಆಗುತ್ತೆ ನಿಮಗೇನೆ. ಸ್ವಲ್ಪ ದಿನ 1 ತಿಂಗಳು ಹಾಕೊಂಡು ಓಡಾಡ್ರಿ ನೀವು, ಅದಾದ್ಮೇಲೆ ಬಿಟ್ಟು ಹೋದ್ರೆ ನಿಮಗೆ ಯಾಕೋ ಏನೋ ಬಿಟ್ಟಿದ್ದೀನಲ್ಲ, ಏನೋ ಮರ್ತಿದ್ದೀನಲ್ಲ ಅನ್ಸುತ್ತೆ, ಹಂಗಾಗತ್ತೆ. ಆಮೇಲೆ ನೀವೇ ಹೇಳಕತ್ತೀರ ಬೇರೆದವ್ರಿಗೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಓಡಾಡ್ರಿ ಅಂತ. ಅದು ಕೆಲವರು ಅನುಭವ ಆಧಾರಕ್ಕೆ ಗೊತ್ತಿರುತ್ತೆ. ಯಾವುದೇ ವೆಹಿಕಲ್ಗಳನ್ನು ಓಡಿಸ್ಬೇಕಾದ್ರೆ 3 ಕಡ್ಡಾಯವಾಗಿ ಇಟ್ಕೋಬೇಕು. ಒಂದು ಹೆಲ್ಮೆಟು, ಇನ್ನೊಂದು ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ಬೇಕಂದ್ರೆ, ಈ ಆಕ್ಸಿಡೆಂಟ್ ಆಯಿತು, ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀರಾ, ಇನ್ಶೂರೆನ್ಸ್ ಇದ್ರೆ ಆ ಹಾಸ್ಪಿಟಲ್ ಬಿಲ್ಲನ್ನು ಇನ್ಶೂರೆನ್ಸ್ ಕಂಪ್ನಿ ಕಟ್ಟಿಕೊಡುತ್ತೆ. ಈಗ ಕಾಲು ಮುರಿತು, ಕೈ ಮುರಿತು ಅಂದರೆ ಮಿನಿಮಮ್ 1 ರಿಂದ 2 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಹಾಸ್ಪಿಟ್ಲಲ್ಲಿ. ಮತ್ತು ನಿಮ್ಗೆ ತೋರ್ಸೋಕ್ಕೆ ಅದನ್ನು 15 ದಿನ 20 ದಿನ ಬೆಡ್ ರೆಸ್ಟ್ ಆಗುತ್ತೆ. ಅದೆಲ್ಲ ದುಡ್ಡು ಎಲ್ಲೋ ಕೂಲಿ ಮಾಡ್ಕೊಂಡು ಬದುಕ್ತಿರ್ತೀರ, ಅದು ದುಡ್ಡು ಹೊಂದಕ್ಕಾಗಲ್ಲ. ಹಾಸ್ಪಿಟಲ್ಗೆ ದುಡ್ಡು ಕಟ್ಟಕ್ಕಾಗದೇನೆ ಎಷ್ಟೋ ಜನ ಡೆತ್ ಆಗ್ತಾರೆ. ಇಂಥದ್ದು ಇನ್ಸಿಡೆಂಟ್ ಆದಾಗ ನಿಮ್ಗೆ ಇನ್ಶೂರೆನ್ಸ್ ಇದ್ರೆ ಆ ಇನ್ಶೂರೆನ್ಸ್ ಕಂಪ್ನಿಯವರೇ ಆ ಹಾಸ್ಪಿಟಲ್ ಬಿಲ್ಲನ್ನು ಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿದು ಏನು ಡ್ಯಾಮೇಜ್ ಆಗಿರುತ್ತೋ, ಅಂದರೆ ನೀನು ಏನು ಗಳಿಸ್ತಿರ್ತೀಯ,
ನಿನಗೇನು ಫಿಸಿಕಲ್ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನಿಮ್ಮ ಕುಟುಂಬಕ್ಕೂ ನಿಮಗೆ ಅಮೌಂಟ್ ಬರುತ್ತೆ. ಅದಕ್ಕೋಸ್ಕರ ಹೇಳೋದು, ದಯವಿಟ್ಟು ಇನ್ಶೂರೆನ್ಸ್ ಅನ್ನ ಮಾಡಿಸಿ. 1,000 ರೂಪಾಯಿ ಒಳಗಡೆ ಇನ್ಶೂರೆನ್ಸ್ ಆಗುತ್ತೆ. ವಿದೌಟ್ ಇನ್ಶೂರೆನ್ಸ್ ಫೈನೇ 1,000 ಇದೆ. ಹೆಲ್ಮೆಟ್ 500 ರೂಪಾಯಿ ಒಳಗಡೆ ಹೆಲ್ಮೆಟ್ ಬರುತ್ತೆ ನಿಮಗೆ. ವಿದೌಟ್ ಹೆಲ್ಮೆಟ್ ಫೈನು 500 ರೂಪಾಯಿ ಇದೆ. ಅದಕ್ಕೋಸ್ಕರ ಒಂದು ಫೈನ್ ಕಟ್ಟೋ ಬದಲಿ ಹೆಲ್ಮೆಟ್ ತಗೋಬಹುದು, ನೀವು ಇನ್ನೊಂದು ಫೈನ್ ಕಟ್ಟೋ ಬದಲಿ ಇನ್ಶೂರೆನ್ಸ್ ಮಾಡಿಸ್ಬೋದು. ಒಂದ್ಸರಿ ಇನ್ಶೂರೆನ್ಸ್ ಮಾಡ್ತೀರಾ 1 ವರ್ಷ ಇನ್ಶೂರೆನ್ಸ್ ರನ್ ಆಗುತ್ತೆ. ಮತ್ತೆ ಗಾಡಿ ಡಾಕ್ಯುಮೆಂಟ್ ಒಂದು ನೀಟಾಗಿ ತಗೋಬೇಕು. ಅದರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿರ್ಬೇಕು. 2 ವೀಲರು 4 ವೀಲರು ಯಾವುದೇ ವೆಹಿಕಲ್ ಓಡಿಸ್ತಾ ಇದ್ರೆ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು, ಡ್ರೈವಿಂಗ್ ಲೈಸೆನ್ಸು, ಇನ್ಶೂರೆನ್ಸ್ ಮತ್ತೆ ಹೆಲ್ಮೆಟ್ ಇವು 3 ಕಡ್ಡಾಯವಾಗಿ ಪಾಲಿಸಿ. ಇದು ನಿಮಗೂ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬಕ್ಕೂ ಸಹಕಾರಿ ಆಗುತ್ತೆ. ಇದು ಹೆಲ್ಮೆಟ್ ಜಾಗೃತಿ ಬಗ್ಗೆ. ಅದ್ರ ಜೊತೆಗೆ ಇತ್ತೀಚೆಗೆ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಅಪರಾಧಗಳಾಗ್ತಾ ಇದ್ದಾವೆ. ಯಾವ ರೀತಿ ಅಂದ್ರೆ, ಬ್ಯಾಂಕಿಗೆ 1 ಲಕ್ಷನೋ 2 ಲಕ್ಷ ಅಮೌಂಟು, ಲಾರ್ಜ್ ಅಮೌಂಟು ಬಿಡಿಸ್ಕೊಂಡ್ ಬರಕ್ಕೆ ಹೋಗಿರ್ತೀರ. பேங்க் ಒಳಗಡೆ ಎಂಟ್ರಿ ಆಗ್ತೀರಾ. ஆனால் நம்ம ஏரியாவில் யாரும் பண்ணல. வெளியே இருந்து குவார்டர்ஸ்லேருந்து வந்து பண்ணுறாங்க, முனிசிபல் ரோட்லேருந்து வந்து பண்ணுறாங்க, இந்த சைட்லேருந்து வந்து பண்ணுறாங்க. அதனால என்ன நினச்சிக்கிறாங்கன்னா ಸಂಜಯಗಾಂಧಿ ನಗரில் தான் பண்ணுறாங்கன்னு நினச்சிக்கிறாங்க. அந்த மாதிரி ನಮ್ಮ ಏರಿಯಾನಲ್ಲಿ ಯಾರು ಮಾಡಲ್ಲ ಸರ್. ಆಚೆ ಕಡೆಯಿಂದ ಬಂದು ಇಲ್ಲಿ ಮಾಡಿಬಿಟ್ಟು ಈ ರೋಡ್ನಲ್ಲಿ ಬಂದುಬಿಡ್ತಾರೆ. ರೂಟ್ ಐತೆ, ಅದ್ರಿಗೆ ಬಂದ್ಬಿಟ್ಟ ಮೇಲೆ ನಮ್ಮ ಏರಿಯಾನಲ್ಲಿ ಹೇಳ್ಬಿಡ್ತಾರೆ. ಅದು ಒಂದು. இன்னொன்று என்னன்னாக்கா, காசு வந்து யாருமே இந்த பேங்க்குக்கு போகும்போதோ ஏடிஎம் எடுத்துன்னு போகும்போதோ அவர் உஷார்படுத்துறாரு. இந்த மாதிரி இன்னொருத்தர் நம்ம பின்னாலேயே வருவாங்க, நம்மளுக்கு தெரிஞ்சவங்க இருப்பாங்க, அதை வந்து நீங்கள் ரொம்ப உஷாராக இருங்க, நீங்களே எடுங்க, இல்லையா பேங்க்லன்ட்டு அதுக்குன்ட்டு ஒருத்தருக்கிறாரு, அவங்களே எடுக்க சொல்கிறாரு. ஹெல்மெட் வந்து கம்பல்சரி போட்டால் போடணும். சும்மா போகும்போது புஷ்டாங்கன்னா அவங்க யாரும் விடுறதில்ல, யாரும் ரெக்கமெண்ட் இல்லை, எதுவுமே இல்லை. ஏன்னா எஸ்ஐ வந்து சொல்லிட்டுக்கிறார் நம்மளுக்கு ஹெல்மெட் போட்டே போடணும். நகை போடும்போது கூட உஷாராக போட்டு தான் நைட்டில் அந்த சந்திலையும் அங்கே இங்கே போகணும். இப்போல்லாம் நம்ம பசங்கள்லாம் யார் சண்டிகம் போகிறதில்ல, எந்த விஷயத்துக்கும் வர்றதில்ல. ಸಂಜಯಗಾಂಧಿ நகரில் இருக்கிறவங்க ரொம்ப அருமையாக இருக்கிறாங்க பசங்கள்லாம். இப்போ நம்மளுக்கு ஃபுல் சப்போர்ட் பண்ணுறதுக்கு இருக்கிறாங்க. பீட் வந்து வினோத் சார்ன்ட்டு இதாரு சார், வினோத் சார், பஸ்வநாத் சார், முரளி அண்ணன், ಗೋಪಿ ಅಣ್ಣ ಎಲ್ಲ ನಮ್ಮ ದಬಾದಾರಿ ಅವರೆಲ್ಲ வந்து ಸಂಜಯಗಾಂಧಿ ನಗರ್ ஃபுல்லாக, அம்பேத்கர் நகர் ஃபுல்லாக ஃபுல் ரவுண்ட்ஸ் சார். சொல்லி இல்லை, இது நிஜா. ஃபுல்லாக ரவுண்ட்ஸ் பண்ணுறாங்கன்னா இப்போ வந்து அவங்க இப்படி வந்தாலுமே ஒரு 10 பேர் உக்காந்துருந்தா கூட போயிடுறாங்க, வானா விடுப்பாங்கன்ட்டு வந்து நம்மளுக்கு ரொம்ப அன்பாக புத்தி சொல்லிட்டு போகிறாங்க. எல்லாம் போலீஸ் ஸ்டாஃப் எல்லாம் வராங்க போகிறாங்க, எல்லாமே வந்து இப்போ ஒரு கண்ட்ரோல் வந்துக்குது ಸಂಜಯಗಾಂಧಿ நகர். இதுக்கு மேலே ஒரே ஒரு தப்பு கூட ಸಂಜಯಗಾಂಧಿ நகரில் நம்ம ஏரியாக்கார பசங்க யாரும் எதுவும் பண்ண மாட்டாங்க. எல்லாம் ரொம்ப நல்லா இருக்குது. எஸ்ஐ வந்துக்கிறாரு, என்ன இருந்தாலும் எஸ்ஐ கிட்ட சொல்லுங்க, எஸ்ஐ இது பண்ணுறாங்க. அப்படி இல்லைனாக்கா வந்து ரவுண்ட்ஸ் வராங்க, வினோத் அண்ணன், பசுநாத் அண்ணன், கோபி அண்ணன், இவர் நம்ம தபேதர் எல்லாருமே இருக்கிறாங்க. எல்லாருக்கும் நம்பர் கொடுக்குறாரு. நம்பர் கொடுத்து நீங்கள் உங்களுக்கு டவுட் ஆச்சுன்னா அவங்களுக்கு நீங்களே ஃபோன் பண்ணுங்க. இப்போ அவர் சொன்ன மாதிரி அந்த பசங்களை படிக்கிறது, சின்ன சின்ன வயசு பசங்க போகும்போது இந்த பசங்க கேலி பண்ணுறது, அது இது இருந்தால் கூட பர்சனல் சொல்லுங்கள். ஏன்னா பொட்ட பசங்க நம்ம ஏரியாவில் நிறையா பேர் இருக்கிறாங்க. இப்போ நம்ம எதனா சொன்னால் பசங்க வந்து நீ யார் கேட்குறதுக்கு, நீ யார் பண்ணுறதுக்கு, அப்படி இப்படின்னு சொல்கிற அளவுக்கு இருக்கிறாங்க. இருந்தாலும் இப்போ அந்த அளவுக்கு இல்லை. ஃபஸ்ட்டு அப்படி பேசியிருந்தாங்க. இப்போ எல்லாம் எஸ்ஐ கிசை எல்லாம் வந்திருந்தா ரவுண்ட்ஸ் ஃபுல் ரவுண்ட்ஸ்க்குறாங்கக்கா. நைட்டில் 10 மணிக்கு யார் நம்ம ஏரியாக்கார ரவுண்ட்ஸ் கேட்டாலும் அவங்க வராங்க. இப்போ வந்து நம்ம ஏரியாவில் ரொம்ப அருமையாக இருக்கிறாங்க. பசங்களுக்கு எந்த சண்டை இல்லை, எதுவும் இல்லை. இதுக்கு முன்னே என்ன வாங்கன்னா, நம்ம ಸಂಜಯಗಾಂಧಿ நகருக்கு எல்லாம் ஒரு ஸ்டேஷன் வைக்கணும்னு சொல்லுவாங்க. இப்போ வந்து ஒரு 2-3 வருஷமாக ஃபுல்லாக ரவுண்ட்ஸ் போட்டுக்கின்னு ஃபுல்லு எங்கே உக்காந்தாலும் பசங்களை இது பண்ணுக்கிற வாசை ஒரே ஒரு வாரத்தை கூட நம்ம போலீஸ் ஸ்டேஷன் உள்ள காலை வச்சோம்னா யாரும் இது வரைக்கும் ಸಂಜಯಗಾಂಧಿ நகர் பற்றி நம்ம போலீஸ்கார் தப்பாக பேசியிருந்தே இல்லை. 3 வருஷம் ஆயிடுச்சு அவங்க சொல்லி. இப்போ நம்ம ஏரியாக்கார பசங்கள்லாம் ரொம்ப அருமையாக இருக்கிறாங்க. இதே மாதிரி நம்ம ஏரியாக்கார பசங்க எப்பயுமே தீனுன்ட்டு நான் ரொம்ப கேட்டு இது பண்ணிக்கிறேன். அவ்வளோதான். ரொம்ப நன்றி. வந்த ஜனத்துக்கு ரொம்ப நன்றி. ಏನಾದರೂ ಡೌಟ್ಸ್ ಇದ್ರೆ ಕೇಳಿ, ಏನೋ ಸಮಸ್ಯೆ ಇದ್ರೆ ಏನಾದರೂ ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ. ಉರ್ಗಾಂಪೇಟ್ ಇಲ್ಲ, ಉರ್ಗಾಂಪೇಟ್ ರೋಡ್ದು ಅದನ್ನ ಮಾಡ್ತೀವಿ. ನಾನು ಸ್ಟಾರ್ಟಿಂಗ್ ಬಂದಾಗ ಕಂಟಿನ್ಯೂಸ್ ಆಗಿ ರೌಂಡ್ಸ್ ಮಾಡ್ತಾ ಇದ್ವಿ ಅಲ್ಲಿ. ಬಟ್ ನಮಗೆ ಬೇರೆ ಕೇಸ್ಗಳು ಫ್ರೀ ಇಲ್ಲದೆ ಇರೋದ್ರಿಂದ ಅದೊಂದು ಸ್ವಲ್ಪ ಆಗ್ತಾ ಇದೆ. ನಾನು ಈಗ ಮಾಡ್ತೀನಿ ಅದನ್ನು.
ಅದಕ್ಕೆ ಒಂದು ಬೇರೆ ಆಲ್ಟರ್ನೇಟ್ ವೇ ಮಾಡ್ತಾ ಇದ್ದೀವಿ ಮಾಡ್ತೀವಿ. ಇಲ್ಲ ಅದನ್ನು ಮಾಡಿದೀವಿ ನಾವು ಲಾಸ್ಟ್ ಟೈಮ್ ಬಂದಾಗ ಕಂಟಿನ್ಯೂಸ್ ಆಗಿ ಕೇಸ್ ಮಾಡಿದೀವಿ. ಕಾರ್ಡ್ ಹಾಕ್ತೀರಾ, ದುಡ್ಡು ಬರ್ತಾ ಇಲ್ಲ, ಪಿನ್ ಹೊಡಿತಾ ಇರ್ತೀರಾ, ಹಿಂದ್ಗಡೆ ನಿಂತ್ಕೊಂಡು ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ ಕೆಲವೊಬ್ರು. ಅಬ್ಸರ್ವ್ ಮಾಡಿಬಿಟ್ಟು ಕೊಡಿ ಇಲ್ಲ ನಾನು ಬಿಡಿಸ್ಕೊಡ್ತೀನಿ ಅಂತಾರೆ. SBI ಬ್ಯಾಂಕ್ ATM ಇದ್ರೆ ಅಂಥದ್ದೇ ನಿಮ್ಮದು ಕಾರ್ಡ್ ಐತಲ್ಲ ಅಂಥದ್ದೇ ಸುಮಾರು ಕಾರ್ಡ್ ಇಟ್ಕೊಂಡಿರ್ತಾರೆ ಅವರು. ಅದನ್ನ ಕಾರ್ಡ್ ಎಕ್ಸ್ಚೇಂಜ್ ಮಾಡಿಬಿಡೋದು, ಎಕ್ಸ್ಚೇಂಜ್ ಮಾಡಿ ಹಾಕಿ ಕೊಡೋದು. ಯಾಕೋ ಬರ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಐತೆ ನೀನು ಬ್ಯಾಂಕಿಗೆ ಹೋಗು ಅಂತ ಹೇಳ್ತಾರೆ. ಅವ್ರು ನಿಮ್ಮ ಕಾರ್ಡನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಅವ್ರು ತೊಗೊಂಡು ಹೋಗಿ ಅದರಲ್ಲಿ ಹೋಗಿ ಏನಾದರೂ ದುಡ್ಡು ಇದ್ರೆ ಬೇರೆ ಕಡೆ ಹೋಗಿ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಅವ್ನು ಯಾರಂತಾನೂ ಗೊತ್ತಿರಲ್ಲ. ಇಂಥವು ಆಗ್ತಾ ಇದ್ದಾವೆ. ದಯವಿಟ್ಟು ನಿಮ್ಗೆ ಗೊತ್ತಿಲ್ಲದೆ ಇರೋರ ವ್ಯಕ್ತಿಗೆ ATM ಕಾರ್ಡ್ಗಳನ್ನ ಕೊಡಬೇಡಿ. ನಿಮಗೆ ಡೌಟ್ ಬಂತಾ, ನಿಮ್ಗೆ ಹಣ ವಿಡ್ರಾ ಮಾಡ್ಕೊಳ್ಳೋಕೆ ಗೊತ್ತಾಗಲಿಲ್ಲ, ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ATM ಅಲ್ಲಿ, ಅವ್ರನ್ನ ಕೇಳಿ, ಅವ್ರ ಅಸಿಸ್ಟ್ ತಗೊಳ್ಳಿ, ಇಲ್ಲ ಬ್ಯಾಂಕ್ ಅವ್ರ ಅಸಿಸ್ಟ್ ತಗೊಳ್ಳಿ. ಅನಾಮಧೇಯ ವ್ಯಕ್ತಿಗಳು, ಗುರುತು ಪರಿಚಯ ಇಲ್ಲದಂಥ ವ್ಯಕ್ತಿಗಳ ಬಗ್ಗೆ ಅವ್ರು ಬಂದು ಏನಾದರೂ ಕೇಳಿದ್ರೆ ದಯವಿಟ್ಟು ಅವ್ರ ಕಡೆ ಗಮನಿಸಬೇಡಿ. ಅಂಥವು ಏನಾದರೂ ಇನ್ಸಿಡೆಂಟ್ ಆದರೆ ನಿಮ್ಗೆ ಅನುಭವಕ್ಕೆ ಬಂದರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಬಂದು. ಅದಕ್ಕೋಸ್ಕರ ಇಂಥವು ಆಗ್ತಾ ಇದ್ದಾವೆ ATM ಎಕ್ಸ್ಚೇಂಜ್ ಅಫೆನ್ಸಸ್ ಅಂತ. ದಯವಿಟ್ಟು ಜಾಗೃತರಾಗಿ, ಯಾರೋ ಗುರುತು ಪರಿಚಯ ಇಲ್ಲದ ವ್ಯಕ್ತಿಗೆ ನಿಮ್ಮ ATMಗಳನ್ನು ಕೊಡಕ್ಕೆ ಹೋಗಬೇಡಿ. ಮತ್ತು ಬಸ್ ಹತ್ತಬೇಕಾದ್ರೆ ನೂಕುನುಗ್ಗಲಲ್ಲಿ ಚೈನ್ ಕಳ್ತನ ಮಾಡ್ತಾರೆ, ಅದ್ರ ಬಗ್ಗೆನೂ ಜಾಗೃತರಾಗಿರ್ಬೇಕು. ಅದು ಗೊತ್ತಾಗಲ್ಲ, ಹೆಣ್ಮಕ್ಳೇ ಮಾಡ್ತಾರೆ ಇದನ್ನ, ಜಾಸ್ತಿ ಹೆಣ್ಮಕ್ಳು ಮಾಡ್ತಾರೆ. ಕುಪ್ಪಂ ಗ್ಯಾಂಗ್ ಇದೆ ಒಂದು ಲೇಡೀಸ್ದು, ಅದೊಂದು ಭದ್ರಾವತಿ ಗ್ಯಾಂಗ್ ಒಂದಿದೆ, ಶಿವಮೊಗ್ಗದವ್ರದ್ದು ಭದ್ರಾವತಿ. ಅವ್ರು ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮ ಜೊತೆನೇ ತಿರುಗಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ ಯಾರು ಒಡವೆ ಹಾಕೊಂಡಿದ್ದಾರೆ ಅಂತ. ಅದು ನೋಡಿಬಿಟ್ಟು ಬಸ್ ಹತ್ತಬೇಕಾದ್ರೆ ಅಥವಾ ಬಸ್ಸಲ್ಲಿ ಇರಬೇಕಾದ್ರೆ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಿ, ಯಾವುದೋ ಒಂದು ಜ್ಯೂಸ್ ಕೊಡೋದು, ಮಾತಾಡ್ಸೋದು, ಪರಿಚಯ ಮಾಡ್ಕೊಳ್ಳೋದು, ಪರಿಚಯ ಮಾಡ್ಕೊಂಡು ಜ್ಯೂಸ್ ಕುಡಿತೀರಾ ಅಂತ, ಇಲ್ಲ ಬಿಸ್ಕೆಟ್ ಏನೋ ಕೊಡೋದು, ಕೊಟ್ಟು ಅವರು ಏನೋ ಒಂದು ಕೆಮಿಕಲ್ ಹಾಕಿರ್ತಾರೆ ಅದರಲ್ಲಿ, ನಿದ್ರೆ ಜಾರ್ ಬಿಡ್ತಾರೆ. ಆ ಟೈಮಲ್ಲಿ ನಿಮ್ಮ ಬ್ಯಾಗ್ಗಳನ್ನು ಚೆಕ್ ಮಾಡಿ ಅದರಲ್ಲಿ ಏನಾದರೂ ನೆಕ್ಲೆಸ್ಸು, ಗೋಲ್ಡ್, ಉಂಗುರ, ಏನಾದರೂ ಓಲೆ, ಜುಮ್ಕಿ ಏನಾದರೂ ಇಟ್ಟಿರ್ತೀರಲ್ಲ ಅವನ್ನ ಕಳ್ತನ ಮಾಡೋದು. ಇಲ್ಲ ಚೈನ್ ಹಾಕಿರ್ತೀರಿ, ಚೈನನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡೋದು, ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ಬಿಡೋದು, ಗೊತ್ತೇ ಆಗಲ್ಲ ನಿಮಗೆ. ಅದಕ್ಕೆ ಅನಾಮಧೇಯ ವ್ಯಕ್ತಿಗಳು ನಿಮ್ಮ ಪಕ್ಕ ಸೀಟಲ್ಲಿ ಕೂತಿದ್ದು ಏನಾದರೂ ಗಮನಿಸ್ತಾ ಇದ್ರೆ, ಅವರಾಗೆ ಮಾತಾಡ್ತಾ ಇದ್ರೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅವ್ರು ಏನಾದರೂ ಕೊಟ್ಟರೆ ಅದನ್ನು ಕುಡಿಯೋದು ಮಾಡೋದು, ತಿನ್ನೋದು ಮಾಡೋದು ಮಾಡಬಾರ್ದು. ಇಂಥವುಗಳು ಆಗಿದ್ದಾವೆ. ಅವರು ಏನು ಮಾಡ್ತಾರೆ, ವಯಸ್ಸಾದವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಇಲ್ಲ ಬಸ್ ಹತ್ತಬೇಕಾದ್ರೆ ಗೊತ್ತಾಗಲ್ಲ, ನುಗ್ಲು ಮೈಯೆಲ್ಲ ಟಚ್ ಆಗ್ತಾ ಇರ್ತೀವಿ, ಗೊತ್ತೇ ಆಗಲ್ಲ ನಮಗೆ ಏನು ಮಾಡೋದು, ಏನಾಗಿದೆ, ಏನಾಗ್ತಾ ಇದೆ ಅಂತ. ಯಾಕಂದರೆ ಹತ್ತೋ ಗುಂಗಲ್ಲಿ ಇರ್ತೀವಿ ನಾವು, ಎಲ್ಲ ಲಗೇಜ್ ಇರ್ತವೆ, ಅದನ್ನೆಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಕಟ್ ಮಾಡ್ಕೊಂಡ್ಬಿಡೋದು, ಅಥವಾ ವ್ಯಾನಿಟಿ ಬಾಗಿಲು ಕೈ ಹಾಕಿ ಅದು ಏನು ಸಿಗುತ್ತೋ ಅದು ತೊಗೊಳ್ಳೋದು. ಇದೇನು ತೊಗೋಬೇಕಂತೆಲ್ಲ, ಏನು ಸಿಕ್ಕರೂ ಕಳ್ತ ಮಾಡ್ಕೊಂಡ್ಬಿಡ್ತಾರೆ ಅವರು. ಅದಕ್ಕೋಸ್ಕರ ನಿಮ್ಮ ಬೆಲೆ ಬಾಳು ಹೋಗ್ತದೆ. ಈಗಿನ ಗೋಲ್ಡ್ ರೇಟ್ ನೋಡಿದರೆ 1,30,000 ದಾಟಿದೆ. 10 ಗ್ರಾಮ್ಗೆ 1 ಗ್ರಾಮ್ಗೆ 13,000. ಅದು ದಯವಿಟ್ಟು. ಮತ್ತು ಮನೆಗಳಲ್ಲಿ ಈಗ ಬೀಗ ಹಾಕಿ ಹೋಗ್ತೀರಾ,